ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವಿವತ್ತು PSI ರಿಕ್ರೂಟ್ಮೆಂಟು, ಕರ್ನಾಟಕ PSI ರಿಕ್ರೂಟ್ಮೆಂಟಲ್ಲಿ ಏನು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ, ಜೊತೆಗೆ ಏನು ಸಿಲೆಬಸ್ನ ನೀವು ಓದ್ಕೋಬೇಕು, ಜೊತೆಗೆ ಆ ಸಿಲೆಬಸ್ನ ನೀವು ಯಾವ ಸೋರ್ಸಿಂದ ಅಥವಾ ಯಾವ ಬುಕ್ಸ್ಗಳಿಂದ ನೀವು ಅದನ್ನು ಓದ್ಕೋಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ನಾವು ಕಂಪ್ಲೀಟಾಗಿ ನೋಡ್ಕೊಂಡಿರೋಣ. ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯೋಕ್ಕೆ ಹೋಗಬೇಡಿ. ಸೊ ನಾವು ಕಂಪ್ಲೀಟ್ ಪ್ರಾಸೆಸ್ ನೋಡ್ಕೋಬೇಕು ಅಂತಂದರೆ 2 ಸ್ಟೇಜಲ್ಲಿ ನಡೆಯುತ್ತೆ. ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಫಿಸಿಕಲ್ ಇರುತ್ತೆ, ಅದಾದಮೇಲೆ ನಮಗೆ ರಿಟರ್ನ್ ಎಕ್ಸಾಮಿನೇಷನ್. ಸೊ 2 ಇರುತ್ತೆ. ಮುಂಚೆ ಇಂಟರ್ವ್ಯೂ ಇತ್ತು, ಇವಾಗ ಇಂಟರ್ವ್ಯೂ ಇಲ್ಲ. ಸೊ ಫಸ್ಟ್ ಒಂದು ನಾವು ಫಿಸಿಕಲ್ ಪ್ರಾಸೆಸ್ಸಲ್ಲಿ ಏನೇನು ಬೇಕಾಗಿರುತ್ತೆ ಇಲ್ಲಿ ಇರೋವಂಥದ್ದು, ಇಲ್ಲಿ ನೋಡಿ, ಇಲ್ಲೇನು ಮೆನ್ಷನ್ ಮಾಡ್ಕೊಂಡಿದ್ದಾರಲ್ಲ, ಇದು ಬಂದ್ಬಿಟ್ಟು ಎಂಡ್ಯೂರೆನ್ಸ್ ಟೆಸ್ಟು. ಅಂತಂದರೆ ಮಿನಿಮಮ್ ರಿಕ್ವೈರ್ಮೆಂಟು, ಫಿಸಿಕಲ್ ರಿಕ್ವೈರ್ಮೆಂಟ್ ಎಷ್ಟಿರಬೇಕು ಅಂತಂದರೆ ಮಿನಿಮಮ್ ಹೈಟ್ ಎಷ್ಟಿರಬೇಕು, ಆ ಥರದ್ದೆಲ್ಲದು ಚಿಕ್ಕ ಚಿಕ್ಕ ರಿಕ್ವೈರ್ಮೆಂಟ್ಸ್ ಏನಿರುತ್ತಲ್ಲ, ಬೇಸಿಕ್ ರಿಕ್ವೈರ್ಮೆಂಟ್ಸು ಅದಿಲ್ಲಿರುತ್ತೆ. ಸೊ ಈ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆದಮೇಲೆ ಪ್ರಾಸೆಸ್ಸಲ್ಲಿ ಏನು ಮಾಡಬೇಕಾಗತ್ತೆ ಅದನ್ನು ಇಲ್ಲಿ ಹೇಳ್ತಾ ಇರ್ತಾರೆ. ಸೊ ಫಿಸಿಕಲ್ ಪ್ರಾಸೆಸ್ಸಲ್ಲಿ ಏನೇನು ಮಾಡ್ಕೋಬೇಕಾಗಿರುತ್ತೆ ಅಂತ. ಸೊ ಇಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ಎಲಿಜಿಬಲ್ ಇನ್ ET ಅಂತಂದರೆ ಎಂಡ್ಯೂರೆನ್ಸ್ ಟೆಸ್ಟಲ್ಲಿ ಯಾವ ಕ್ಯಾಂಡಿಡೇಟ್ಸು ಎಲಿಜಿಬಲ್ ಇರ್ತಾರೆ, ಮೇಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹೈಟು ಮಿನಿಮಮ್ 168 ಸೆಂಟಿಮೀಟರ್ಸ್ ಇರಬೇಕು, 168 ಅಥವಾ 168ಗಿಂತ ಮೇಲ್ಗಡೆ ಇರಬೇಕು. ಅದರ ಜೊತೆಗೆ ಚೆಸ್ಟ್ ನಾವು ನೋಡ್ಕೋಬೇಕು ಅಂತಂದರೆ 86 ಸೆಂಟಿಮೀಟರ್ಸ್ ಇರಬೇಕು, ಮಿನಿಮಮ್ 86 ಸೆಂಟಿಮೀಟರ್ಸ್ ಇರಬೇಕು. ಫುಲ್ ಎಕ್ಸ್ಪ್ಯಾಂಡ್ ಆದಾಗ ಅಂತಂದರೆ ತುಂಬ ಫುಲ್ಲು ಉಸಿರು ತೊಗೊಂಬಿಟ್ಟಿರ್ತೀರಲ್ಲ, ಆ ಟೈಮಲ್ಲಿ 86 ಸೆಂಟಿಮೀಟರ್ಸ್ ಇರಬೇಕು. ಕಂಪ್ಲೀಟಾಗಿ ಉಸಿರು ಬಿಟ್ಟಾಗ ಅಟ್ಲೀಸ್ಟ್ 5 ಸೆಂಟಿಮೀಟರ್ಸ್ವರೆಗೂ ಎಕ್ಸ್ಪ್ಯಾನ್ಷನ್ನು ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ 86 ಸೆಂಟಿಮೀಟರ್ಸ್ ಅಂತ ನೋಡ್ಕೊಂಡಿರಿ. ನೆಕ್ಸ್ಟು ವುಮೆನ್ನು ಇನ್ ಸರ್ವೀಸು ಮತ್ತು ಎಕ್ಸ್ ಸರ್ವಿಸ್ ಮೆನ್ ಅವ್ರಿಗೂ ಕೂಡ ಇಲ್ಲಿ ಹೈಟು ಕಂಡೀಷನ್ಸ್ ಕೊಟ್ಟಿದ್ದಾರೆ. ಸೊ ಹೈಟು 157 ಸೆಂಟಿಮೀಟರ್ಸ್ ಇರಬೇಕು ವುಮನ್ನಿಗೆ, ಅಂತಂದರೆ ಯಾರು ಇವಾಗ ಸರ್ವೀಸಲ್ಲಿಲ್ಲ ಅವರಿಗೆ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ 168 ಸೆಂಟಿಮೀಟರ್ಸು ಸರ್ವೀಸಲ್ಲಿ ಇದ್ದಿದ್ದು ಏನಾದ್ರು ಕ್ಯಾಂಡಿಡೇಟ್ಸ್ ಇದ್ದಿದ್ದರೆ ಅವ್ರಿಗೆ 168 ಸೆಂಟಿಮೀಟರ್ಸ್ ಇರಬೇಕು. ಅದಾದಮೇಲೆ ಎಕ್ಸ್ ಸರ್ವಿಸ್ ಮೆನ್ ಏನಾದ್ರು ಇದ್ದರೆ, ಅವರು ಎಕ್ಸ್ ಸರ್ವೀಸಲ್ಲಿ ಏನಾದ್ರು ಇದ್ದಿದ್ದರೆ ಅವ್ರಿಗೇನು ಹೈಟಿನ ರಿಕ್ವೈರ್ಮೆಂಟ್ಸ್ ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಚೆಸ್ಟು ಫಾರ್ ಮೆನ್ ಓನ್ಲಿ, ಇದು ಬಂದ್ಬಿಟ್ಟು 86 ಸೆಂಟಿಮೀಟರ್ಸ್ನ ನಾವು ನೋಡ್ಕೊಂಡಿದ್ವಲ್ಲ. ಸೊ ಇದು ಫುಲ್ಲಿ ಎಕ್ಸ್ಪ್ಯಾನ್ಷನ್ ಅಂತ ನಾವು ಇವಾಗ ನೋಡ್ಕೊಂಡಿದ್ವಿ. ವೇಟು ವುಮನಿಗೆ ಹೇಳ್ತಾ ಇದ್ದಾರೆ. ಸೊ ಮಿನಿಮಮ್ ವೇಟು 45 kgs ಅಂತ ಹೇಳ್ಬಿಟ್ಟು ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಕಂಡೀಷನ್ ಫುಲ್ಫಿಲ್ ಆದರೆ ಇಲ್ಲಿ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟು ಅಥವಾ PET ಮಾಡ್ತಾರೆ. ಇದರಲ್ಲಿ ನೋಡಿ 3 ಪ್ರಾಸೆಸ್ ಇರುತ್ತೆ. ಫಸ್ಟ್ ಒಂದು ಬಂದ್ಬಿಟ್ಟು ರನ್ನಿಂಗು, ಇದು ಕಂಪಲ್ಸರಿ. ಜೊತೆಗೆ ಶಾರ್ಟ್ ಪುಟ್ಟು, ಇದು ಕೂಡ ಕಂಪಲ್ಸರಿ. ರನ್ನಿಂಗ್ ಎಷ್ಟು ಓಡಬೇಕು ಅಂತಂದರೆ 1600 ಮೀಟರ್ಸ್ ಓಡಬೇಕು 7 ನಿಮಿಷದಲ್ಲಿ. 1600 ಮೀಟರ್ಸು 7 ನಿಮಿಷದಲ್ಲಿ ಓಡಬೇಕು. ಶಾರ್ಟ್ ಪುಟ್ಟು ಅಟ್ಲೀಸ್ಟು 5.60 ಮೀಟರ್ಸು ಎಸಿಬೇಕು, ಅಷ್ಟು ಉದ್ದಕ್ಕೆ ಎಸಿಬೇಕು. 3 ಚಾನ್ಸ್ ಕೊಟ್ಟಿರ್ತಾರೆ, 3 ಚಾನ್ಸಲ್ಲಿ ಅಟ್ಲೀಸ್ಟು ಒಂದು ಸರಿ ಅದನ್ನು ಎಸಿಬೇಕು. ಅದಾದಮೇಲೆ ಆಪ್ಷನ್ ಇರುತ್ತೆ ಲಾಂಗ್ ಜಂಪು ಅಥವಾ ಹೈ ಜಂಪು. ಸೊ ಲಾಂಗ್ ಜಂಪ್ ಮಾಡ್ತೀರಾ ಅಂತಂದರೆ 3 ಚಾನ್ಸ್ ಕೊಟ್ಟಿರ್ತಾರೆ, 3.8 ಮೀಟರ್ಸ್ ಅಷ್ಟು ಮಿನಿಮಮ್ಮು ಎಗರಬೇಕು. ಹೈ ಜಂಪ್ ಅಂತಂದರೆ ಹೈಟ್ ಬಂದ್ಬಿಟ್ಟು 1.2 ಮೀಟರ್ಸ್ ಅಷ್ಟು ಎಗರಬೇಕು, ಇದಕ್ಕೂ ಕೂಡ 3 ಚಾನ್ಸ್ ಕೊಟ್ಟಿರ್ತಾರೆ. ಸೊ ಕಂಪಲ್ಸರಿಯಲ್ಲಿ ಇಲ್ಲಿ ಏನು ಅಂತಂದರೆ ನಮಗೆ ರನ್ನಿಂಗ್ ಇರುತ್ತೆ, ಅದಾದಮೇಲೆ ಶಾರ್ಟ್ ಪುಟ್ ಇರುತ್ತೆ. ನೆಕ್ಸ್ಟು ಫಾರ್ ವುಮೆನ್ನು ಮತ್ತು ಇನ್ ಸರ್ವಿಸ್ ಮತ್ತು ಎಕ್ಸ್ ಸರ್ವಿಸ್ ಮೆನ್ನಿಗೆ ಇದರಲ್ಲಿ ಬಂದ್ಬಿಟ್ಟು ಅವ್ರು 400 ಮೀಟರ್ಸ್ ಓಡಬೇಕಾಗತ್ತೆ, 2 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ. ಜೊತೆಗೆ ಶಾರ್ಟ್ ಪುಟ್ ಬಂದ್ಬಿಟ್ಟು 4 kgs ಎಸಿಬೇಕು, ಅದೇ ನಾರ್ಮಲ್ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು 7.26 kgs ಎಸಿಬೇಕಾಗುತ್ತೆ. ಸೊ 4 kg ಬಂದ್ಬಿಟ್ಟು 3.75 ಮೀಟರ್ಸ್ ಎಸಿಬೇಕು, 3 ಚಾನ್ಸ್ ಕೊಟ್ಟಿರ್ತಾರೆ. ಇದರಲ್ಲೂ ಕೂಡ ಆಪ್ಷನ್ ಇರುತ್ತೆ ಲಾಂಗ್ ಜಂಪು ಅಥವಾ ಹೈ ಜಂಪು. ಲಾಂಗ್ ಜಂಪ್ ಬಂದ್ಬಿಟ್ಟು 2.5 ಮೀಟರ್ಸ್ ಎಗರಿದ್ರೆ ಸಾಕು, ಹೈ ಜಂಪ್ ಬಂದ್ಬಿಟ್ಟು 0.9 ಮೀಟರ್ಸು 3 ಚಾನ್ಸಲ್ಲಿ ಎಗರಬೇಕು. ಸೊ ಇದು ಬಂದ್ಬಿಟ್ಟು ಫಿಸಿಕಲ್ ಟೆಸ್ಟ್ ಆಗಿರುತ್ತೆ. ಸೊ ಇದರಲ್ಲಿ ಕ್ಲಿಯರ್ ಆದರೆ ಅದಾದಮೇಲೆ ರಿಟರ್ನ್ ಟೆಸ್ಟಿಗೆ ಹೋಗಬೇಕಾಗುತ್ತೆ. ಸೊ ಇದರಲ್ಲಿ ಕ್ಲಿಯರ್ ಆದಾಗ ಸರ್ಟಿಫಿಕೇಟ್ ಏನು ಕೊಟ್ಟಿರ್ತಾರೆ, ಅದರಿಂದ ರಿಟರ್ನ್ ಟೆಸ್ಟಿಗೆ ಹೋಗಬೇಕಾಗಿರುತ್ತೆ. ಸೊ ರಿಟರ್ನ್ ಟೆಸ್ಟು ನಾವು ಸಿಲೆಬಸ್ ಏನೇನು ಇಂಪಾರ್ಟೆಂಟು ನೋಡ್ಕೊಳ್ಳೋಣ. ರಿಟರ್ನ್ ಟೆಸ್ಟ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ 2 ಪೇಪರು ಮೆನ್ಷನ್ ಮಾಡ್ಕೊಂಡಿರ್ತಾರೆ, ಪೇಪರ್ 1 ಮತ್ತು ಪೇಪರ್ 2 ಅಂತ. ಸೊ ಪೇಪರ್ 1ನಲ್ಲಿ ನೋಡಿ 50 ಮಾರ್ಕ್ಸ್ ಇದೆ, ಪೇಪರ್ 2ಅಲ್ಲಿ 150 ಮಾರ್ಕ್ಸ್ ಇರುತ್ತೆ. ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತೆ, ಟೋಟಲ್ ಬಂದ್ಬಿಟ್ಟು 200 ಮಾರ್ಕ್ಸು. ಸೊ ಟೋಟಲ್ 200 ಮಾರ್ಕ್ಸು. ಪೇಪರ್ 1ನಲ್ಲಿ 50 ಮಾರ್ಕ್ಸು, ಪೇಪರ್ 2ಅಲ್ಲಿ 150 ಮಾರ್ಕ್ಸು. ಸೊ ಪೇಪರ್ 1ನ ಡಿವಿಷನ್ ಯಾವ ಥರ ಇರುತ್ತೆ, ಇಲ್ಲಿ ಎಸ್ಸೆ ಬರಿಬೇಕಾಗಿರುತ್ತೆ 600 ವರ್ಡ್ಸಲ್ಲಿ. ಸೊ 600 ವರ್ಡ್ಸ್ ಅಂತಂದರೆ ನೀವು ಅಟ್ಲೀಸ್ಟ್ ಒಂದು 3-4 ಪೇಜ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ಬೋದು. ಸೊ ಹ್ಯಾಂಡ್ ರೈಟಿಂಗ್ ಮೇಲೂ ಕೂಡ ಅದು ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ 20 ಮಾರ್ಕ್ಸ್ ಇರುತ್ತೆ. ಎಸ್ಸೆ ರೈಟಿಂಗಲ್ಲಿ 20 ಮಾರ್ಕ್ಸ್ ಇರುತ್ತೆ. ಅದಾದಮೇಲೆ ಪ್ರಿಸಿ ರೈಟಿಂಗ್ ಇರುತ್ತೆ, ಎಕ್ಸಾಂಪಲು ಗ್ರಾಮರ್ ರಿಲೇಟೆಡ್ ಆಗಿರ್ಬೋದು, ಆ ಥರದ್ದು ಪ್ರಿಸಿ ರೈಟಿಂಗ್ಸ್ ಕೇಳಿರ್ತಾರೆ, ಅದಕ್ಕೆ 10 ಮಾರ್ಕ್ಸ್ ಇರುತ್ತೆ. ಅದಾದಮೇಲೆ ಟ್ರಾನ್ಸ್ಲೇಷನ್ ಇರುತ್ತೆ. ಸೊ ಟ್ರಾನ್ಸ್ಲೇಷನು ಇಂಗ್ಲೀಷಲ್ಲಿ ಒಂದು ಪ್ಯಾರಾಗ್ರಾಫ್ನ ಕೊಟ್ಟಿರ್ತಾರೆ. ಸೊ ಈ ಪ್ಯಾರಾಗ್ರಾಫ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕು, ಇದಕ್ಕೆ 10 ಮಾರ್ಕ್ಸ್ ಇರುತ್ತೆ. ಅದೇ ಥರ ಕನ್ನಡದ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು,
ಇದಕ್ಕೆ 10 ಮಾರ್ಕ್ಸ್ ಇರುತ್ತೆ. ಸೊ ಈ ಥರ 20 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಆಗಿ 50 ಮಾರ್ಕ್ಸ್ ಇರುತ್ತೆ ಇದರಲ್ಲಿ. ಸೊ ಇದು ಡಿಸ್ಕ್ರಿಪ್ಟಿವ್ ಆಗಿರೋದ್ರಿಂದ ಅಂತಂದರೆ ಇದು ಬರೆಯೋ ಥರದಾಗಿರುತ್ತಲ್ಲ, ಸೊ ರಿಟರ್ನ್ ಇದು. ಸೊ ನೆಕ್ಸ್ಟು ಪೇಪರ್ 2 ಬಂದ್ಬಿಟ್ಟು ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಸೊ ರಿಟರ್ನ್ ಆಗಿರೋದ್ರಿಂದ ಇದರಲ್ಲಿ 1.5 ಅವರ್ ಕೊಟ್ಟಿರ್ತಾರೆ ಟೈಮು, ಮಾರ್ಕ್ಸ್ ಮಾತ್ರ 50 ಇರುತ್ತೆ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಪೇಪರ್ 2 ಅಲ್ಲಿ 150 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಮೆಂಟಲ್ ಎಬಿಲಿಟಿನೂ ಕೂಡ ಇರುತ್ತೆ, ಜೊತೆಗೆ ಕರೆಂಟ್ ಅಫೇರ್ಸು ಕೂಡ ಇರುತ್ತೆ. ಸೊ ಕರೆಂಟ್ ಅಫೇರ್ಸು ಮತ್ತು ಜನರಲ್ ಅವೇರ್ನೆಸ್ಸು ಏನೇನು ಪಾರ್ಟ್ ಇರುತ್ತೆ ಇದರಲ್ಲಿ ಅಂತ ಹೇಳ್ಬಿಟ್ಟು ನಾವು ಇವಾಗ ಸಿಲೆಬಸ್ಸಲ್ಲಿ ನೋಡ್ಕೊಳ್ಳೋಣ, ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ನೀವು ಆ ಟಾಪಿಕ್ಸ್ನ ಎಲ್ಲೆಲ್ಲಿಂದ ಓದ್ಕೊಂಡಿರ್ಬೋದು ಅಂತ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ನಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದಂತೂ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಯಾವುದೇ ಎಕ್ಸಾಮ್ಗೂ. ಜೊತೆಗೆ ಕರೆಂಟ್ ಅಫೇರ್ಸು, ನ್ಯಾಷನಲು, ಇಂಟರ್ನ್ಯಾಷನಲು ಮತ್ತು ಸ್ಟೇಟ್ ಇಂಪಾರ್ಟೆನ್ಸು ಕೂಡ ಕೇಳಿರ್ತಾರೆ. ಜೊತೆಗೆ ಅವಾರ್ಡ್ ಆ್ಯಂಡ್ ಆನರ್ಸು, ಕರೆಂಟ್ ಈವೆಂಟ್ಸು, ರೀಸೆಂಟಾಗಿ ನಡೆದಿರುವಂಥ ಈವೆಂಟ್ಸು, ಇಂಪಾರ್ಟೆಂಟ್ ಡೇಸ್ ಇದನ್ನು ಕೇಳಿರ್ತಾರೆ. ಎಕ್ಸಾಂಪಲು ಇವತ್ತು ನಮಗೆ 5th ಜೂನ್ ಪ್ರತಿ ವರ್ಷ ನಾವು ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಅಬ್ಸರ್ವ್ ಮಾಡ್ಕೊತಾ ಇರ್ತೀವಿ. ಸೊ ಈ ಥರದ್ದು ಇಂಪಾರ್ಟೆಂಟ್ ಡೇಸ್ ಇರುತ್ತೆ. ಇದರಲ್ಲೂ ಕೂಡ ಕೆಲವೊಂದು ಸರಿ ಪೊಲೀಸ್ ಡೇ ಆಗಿರ್ಬೋದು, ಅಥವಾ ನೇವಿ ಡೇ ಆಗಿರ್ಬೋದು, ಅಥವಾ ನಮಗೆ ನೆಕ್ಸ್ಟ್ ಆರ್ಮಿ ರಿಲೇಟೆಡ್ ಆಗಿರ್ಬೋದು, ಏರ್ಫೋರ್ಸ್ ರಿಲೇಟೆಡ್ಡು ಇಂಪಾರ್ಟೆಂಟ್ ಡೇ, ನ್ಯಾಷನಲ್ ಕೋಸ್ಟ್ ಗಾರ್ಡು, ಆ ಥರದಂತಂದರೆ ಪೊಲೀಸ್ ರಿಲೇಟೆಡ್ ಅಂತೂ ತುಂಬ ಪ್ರಯಾರಿಟಿಯಲ್ಲಿ ಇರುತ್ತೆ, ಅದನ್ನು ನೋಡ್ಕೊಂಡಿರಬೇಕು. ನೆಕ್ಸ್ಟು ಹಿಸ್ಟ್ರಿ ಇರುತ್ತೆ. ಹಿಸ್ಟ್ರಿ ಯೂಶ್ವಲಾಗಿ ನಮಗೆ ಡೈರೆಕ್ಟಾಗಿ ಕೇಳಿರ್ತಾರೆ, ಎಲ್ಲ ಕ್ವೆಶನು ಕೂಡ ಡೈರೆಕ್ಟಾಗಿರುತ್ತೆ. ಕಾನ್ಸೆಪ್ಚುಯಲ್ ಕ್ವೆಶನ್ಸು ಇದರಲ್ಲಿ ತುಂಬಾ ಕಮ್ಮಿ ಅಥವಾ ನೆಗ್ಲಿಜೆಂಟ್ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಜೊತೆಗೆ ಬುಕ್ಸ್ ಆ್ಯಂಡ್ ಆಥರ್ಸು, ಇದಕ್ಕೆ ಹಳೆ ಬುಕ್ಸು ಕೂಡ ಕೇಳಿರ್ತಾರೆ. ಅಂತಂದರೆ ಹಿಸ್ಟ್ರಿಯಲ್ಲಿ ಬರೆದಿರುವಂಥದ್ದು, ಮುಂಚೆ ಬರೆದಿರುವಂಥದ್ದು, ಎಕ್ಸಾಂಪಲ್ ಜವಾಹರ್ಲಾಲ್ ನೆಹರು ಅವರು ಯಾವ ಬುಕ್ಸ್ ಬರೆದಿದ್ರು, ಅಥವಾ ನಮಗೆ ಬಾಲ್ ಗಂಗಾಧರ್ ತಿಲಕ್ ಅವರು ಬರೆದಿರುವಂಥದ್ದು ಆಗಿರ್ಬೋದು, ಸರೋಜಿನಿ ನಾಯ್ಡು ರಿಲೇಟೆಡು ಆ ಥರದ್ದು ಕೇಳ್ತಾ ಇರ್ತಾರೆ. ಜೊತೆಗೆ ಕರೆಂಟ್ ಅಫೇರ್ಸ್ದು ಕೂಡ ಕೇಳಿರ್ತಾರೆ. ನೆಕ್ಸ್ಟು ಕಲ್ಚರ್ ರಿಲೇಟೆಡ್ ಕೇಳಿರ್ತಾರೆ. ಕಲ್ಚರಲ್ಲಿ ನಮಗೆ ಇದು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅವೆಲ್ಲದು ಕೂಡ ಬರ್ತಾ ಇರುತ್ತಲ್ಲ. ಎಕ್ಸಾಂಪಲ್ಲು ಟೆಂಪಲ್ ಯಾವ್ಯಾವುದು ಎಲ್ಲೆಲ್ಲಿ ಇರುತ್ತೆ, ಇಂಪಾರ್ಟೆಂಟ್ ಟೆಂಪಲ್ಸ್ಗಳಾಗಿರ್ಬೋದು, ಅದಾದಮೇಲೆ ಪೇಂಟಿಂಗ್ಸ್ ರಿಲೇಟೆಡ್ ಕ್ವೆಶನ್ಸ್ ಆಗಿರ್ಬೋದು. ಸೊ ಈ ಥರದ ಕ್ವೆಶನ್ಸ್ ಎಲ್ಲದು ಕೂಡ ಕೇಳಿರ್ತಾರೆ ಕಲ್ಚರಲ್ಲಿ. ಅದಾದಮೇಲೆ ಡ್ಯಾನ್ಸು, ಸಾಂಗು ಇವೆಲ್ಲದು ಕೂಡ ಬರುತ್ತೆ ಕಲ್ಚರಲ್ಲಿ. ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸು ಕೂಡ ಕೇಳಿರ್ತಾರೆ. ಇದು ಯೂಶ್ವಲಾಗಿ ಕರೆಂಟ್ ಅಫೇರ್ಸಿಂದ ಕೇಳಿರ್ತಾರೆ. ಇಲ್ಲಾಂತಂದರೆ ಯಾವ ಕಪ್ಪು ಯಾವ ಗೇಮಿಗೆ ಸಂಬಂಧಪಟ್ಟಿದೆ ಆ ಥರದ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ನೆಕ್ಸ್ಟು ಸೈನ್ಸು, ಇನ್ವೆನ್ಷನ್ ಆ್ಯಂಡ್ ಡಿಸ್ಕವರೀಸು, ಇದನ್ನು ಅಪ್ಲಿಕೇಶನ್ ರಿಲೇಟೆಡ್ ಕ್ವೆಶನ್ ಸೈನ್ಸಲ್ಲಿ ತುಂಬ ಜಾಸ್ತಿ ಕೇಳ್ತಾ ಇರ್ತಾರೆ. ಸೊ ಅದನ್ನು ನಾವು ನೆಕ್ಸ್ಟು ನೋಡ್ಕೊಳ್ಳೋಣ, ಯಾವ ಥರ ಎಲ್ಲಿಂದ ನಾವು ಅದನ್ನು ಸೋರ್ಸ್ ಮಾಡ್ಕೋಬೋದು ಅಂತ. ಅದಾದಮೇಲೆ ಜಾಗ್ರಫಿಯಲ್ಲಿ ನಮಗೆ ಇಂಡಿಯನ್ ಜಾಗ್ರಫಿ, ವರ್ಲ್ಡ್ ಜಾಗ್ರಫಿ ಮತ್ತು ಕರ್ನಾಟಕ ಜಾಗ್ರಫಿನೂ ಕೂಡ ಕೇಳಿರ್ತಾರೆ. ಡೈರೆಕ್ಟ್ ಕ್ವೆಶನ್ಸ್ ಇರುತ್ತೆ, ನೋಡ್ಕೊಂಡಿರೋಣ ಇದನ್ನು. ನೆಕ್ಸ್ಟು ಫೈನಾನ್ಷಿಯಲ್ ಮತ್ತು ಎಕನಾಮಿಕ್ ನ್ಯೂಸು, ಇದು ಯೂಶ್ವಲಾಗಿ ನಮಗೆ ಸರ್ವೆಯಿಂದ ಕೇಳಿರ್ತಾರೆ, ಜೊತೆಗೆ ಬಜೆಟಿಂದ ಕೇಳಿರ್ತಾರೆ. ಅದಾದಮೇಲೆ ಕಾನ್ಸೆಪ್ಟ್ ರಿಲೇಟೆಡ್ ಕ್ವೆಶನ್ಸ್ ಅಂತಂದರೆ ನಾರ್ಮಲ್ ಡೆಫಿನೇಷನ್ಸ್ಗಳೆಲ್ಲ ಯಾವುದು, ಎಕ್ಸಾಂಪಲ್ ರೆಪೋ ರೇಟ್ ಅಂತಂದ್ರೇನು, ರಿವರ್ಸ್ ರೆಪೋ ರೇಟ್ ಅಂತಂದ್ರೇನು, SLR ಅಂತಂದ್ರೇನು, ಈ ಥರದ ಕ್ವೆಶನ್ಸ್ ಕೇಳಿರ್ತಾರೆ. ನೆಕ್ಸ್ಟು ಎಕನಾಮಿಕ್ ಸೀನ್ಸ್ ಅಂತಂದರೆ ಎಕನಾಮಿ ರಿಲೇಟೆಡ್ಡು ಏನು ಕರೆಂಟ್ ಅಫೇರ್ಸ್ ಇರುತ್ತೆ ಅದರ ರಿಲೇಟೆಡ್ ಬೇಸಿಕ್ಸ್ ಕೇಳಿರ್ತಾರೆ. ಜನರಲ್ ಪಾಲಿಟಿಕ್ಸ್ ಕೇಳಿರ್ತಾರೆ, ಅಂತಂದರೆ ಎಲೆಕ್ಷನ್ ಕಮಿಷನ್ ರಿಲೇಟೆಡ್ ಆಗಿರ್ಬೋದು, ಅಥವಾ ನಾರ್ಮಲ್ ಆಗಿ ಏನು ಡೇ ಟು ಡೇ ನ್ಯೂಸಲ್ಲಿದೆ ಅದು. ಅಬ್ರಿವೇಷನ್ಸ್ ಕೇಳಿರ್ತಾರೆ. ಯುನೈಟೆಡ್ ನೇಷನ್ಸ್, UN ಅಂತಂದರೆ ಏನು, ಯುನೆಸ್ಕೋ, ಸೊ ಈ ಥರದ್ದು ಕೂಡ ಕ್ವೆಶನ್ಸ್ ಕೇಳಿರ್ತಾರೆ. ಅದಾದಮೇಲೆ ಇಂಪಾರ್ಟೆಂಟ್ ಬುಕ್ಸು, ಕೋಡಿಂಗು, ಡಿಕೋಡಿಂಗು, ಆಲ್ಫಾಬೆಟ್ ಸೀರೀಸು, ಡೈರೆಕ್ಷನ್ಸ್ ಇವೆಲ್ಲ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಬರುತ್ತೆ. ಸೊ ಇಲ್ಲೂ ಕೂಡ ನೋಡಿ ಸ್ಪಾಟ್ ಎರರ್ಸು, ವೊಕ್ಯಾಬ್ಯುಲರಿ, ಸ್ಪೆಲ್ಲಿಂಗ್ಸು, ಆ್ಯಂಟೋನಿಮ್ಸು, ಆರ್ಟಿಕಲ್ಸು, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಸು, ಸೆಂಟೆನ್ಸ್ ಸ್ಟ್ರಕ್ಚರು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಅಡ್ವರ್ಬ್ಸು, ಅನ್ಸೀನ್ ಪ್ಯಾಸೇಜಸ್ಸು, ಈ ಥರದ್ದೆಲ್ಲದು ಕೂಡ ಕ್ವೆಶನ್ಸು ಕೇಳಿರ್ತಾರೆ. ಸೊ ಇವಾಗ ಯಾವ್ಯಾವ ಸೋರ್ಸು ಎಲ್ಲೆಲ್ಲಿಂದ ಅಂತ ನಾವು ನೋಡ್ಕೊಳ್ಳೋಣ. ಫಸ್ಟು ಇಂಗ್ಲೀಷ್ ಬುಕ್ಸ್ ನೋಡ್ಕೊಳ್ಳೋಣ, ಇಂಗ್ಲೀಷ್ಗೆ ಏನು ಸೋರ್ಸ್ ಇದೆ ಅಂತ. ಅದಾದಮೇಲೆ ಕನ್ನಡದ ನೋಡ್ಕೊಳ್ಳೋಣ. ಸೊ ಎಲ್ಲ ಬುಕ್ ಡೀಟೇಲ್ಸು ನಮಗೆ ನಾನು ಕೂಡ ಕೆಲವೊಂದು ಹಾಕಿದ್ದೀನಿ. ಜೊತೆಗೆ ನಮಗೆ KPSC ಕನ್ನಡಿಗ ಅವರು ಕೂಡ ಕೊಟ್ಟಿದ್ದಾರೆ, ಅಲ್ಲಿಂದ ಸಂತೋಷ್ ಇದ್ದಾರೆ, ಅವರು ಕೂಡ ಬುಕ್ ಲಿಸ್ಟು ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದೀನಿ, ನಾನು ಎಕ್ಸ್ಟ್ರಾ ಹೇಳಿರ್ತೀನಿ ನಿಮಗೆ. ಸೊ ಫಸ್ಟು ಬುಕ್ ಲಿಸ್ಟು ನಾವು ಇಲ್ಲಿ ಇಂಗ್ಲೀಷಿಗೆ ನೋಡ್ಕೊಳ್ಳೋಣ. ಇಂಗ್ಲೀಷಲ್ಲಿ ಎಕ್ಸಾಮ್ ಅಟೆಂಪ್ಟ್ ಮಾಡೋರು ಅವರು ಯಾವ ಬುಕ್ಸ್ನ ಓದ್ಕೋಬೋದು ಅಂತ. ಸೊ ಇಂಗ್ಲೀಷಲ್ಲಿ ಎಕ್ಸಾಮ್ ಅಟೆಂಪ್ಟ್ ಮಾಡ್ತೀರ ಅಂತಂದರೆ ನೀವು ಎಸ್ಸೇನ ಇಂಗ್ಲೀಷಲ್ಲಿ ಬರೆದಿರ್ಬೋದು, ಕ್ವೆಶನ್ಸ್ನ ಇಂಗ್ಲೀಷಲ್ಲಿ ಅಟೆಂಪ್ಟ್ ಮಾಡ್ಕೊಂಡಿರ್ಬೋದು. ಬಟ್ ಇದರಲ್ಲಿ ಟ್ರಾನ್ಸ್ಲೇಷನ್ ಬರುತ್ತಲ್ಲ, ಅದರಲ್ಲಿ ಇಂಗ್ಲೀಷ್ ಅವರೇ ಆಗಿರ್ಬೋದು ಅಥವಾ ಕನ್ನಡ ಸ್ಟೂಡೆಂಟೇ ಆಗಿರ್ಬೋದು, ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಕೂಡ ಮಾಡಬೇಕು, ಕನ್ನಡದಿಂದ ಇಂಗ್ಲೀಷ್ಗೂ ಕೂಡ ಟ್ರಾನ್ಸ್ಲೇಷನ್ ಮಾಡಿರಬೇಕು. ಇದು ಇಬ್ಬರಿಗೂ ಕೂಡ ಕಂಪಲ್ಸರಿ. ಸೊ ಫಸ್ಟು ನಾವು ಹಿಸ್ಟ್ರಿನ ನಾವು ನೋಡ್ಕೋಬೇಕು ಅಂತಂದರೆ ಅರಿಯನ್ ಪಬ್ಲಿಕೇಶನು ಮತ್ತು ಸ್ಟೇಟ್ ಸೋಷಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಕು. ಸೊ 6th to 10th ಸ್ಟ್ಯಾಂಡರ್ಡು ಎಸ್ಪೆಷಲಿ ನಾವು ನೋಡ್ಕೋಬೇಕು ಅಂತಂದರೆ 8th ಇಂದ 10th ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 6th 7th ಕಂಪ್ಲೀಟ್ ಬೇಸಿಕ್ ಸಿಗುತ್ತೆ ನಿಮಗೆ, ಚಿಕ್ಕ ಚಿಕ್ಕ ಪಾಯಿಂಟ್ಸು ತುಂಬ ಜಾಸ್ತಿ ಸಿಗ್ತಾ ಇರುತ್ತೆ. ಬಟ್ ತುಂಬ ಎಲಾಬ್ರೇಟ್ ಆಗಿ ನಿಮಗೆ ಪಾಯಿಂಟ್ಸು ತುಂಬ ಜಾಸ್ತಿ ನಮಗೆ ಪಾಯಿಂಟ್ಸು ಸಿಗೋವಂಥದ್ದು 8th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ. ಸೊ ಇದ್ರ ಮೇಲೆ ಲೆಸನ್ಸು ಕೂಡ ಮಾಡ್ತಾಯಿದ್ದೀನಿ. ಸೊ ಅದನ್ನು ಕೂಡ ನೀವು ಬೇಕಂತಂದರೆ ಫಾಲೋ ಮಾಡ್ಕೋಬೋದು, ಇಲ್ಲಾಂತಂದರೆ ಡೈರೆಕ್ಟಾಗಿ ಟೆಕ್ಸ್ಟ್ ಬುಕ್ಸ್ನ ಓದ್ಕೊಂಡಿರಿ. ಜಾಗ್ರಫಿ ನಾವು ನೋಡ್ಕೋಬೇಕು ಅಂತಂದರೆ 11th 12th NCERT ತುಂಬಾ ಸಾಕಾಗಿರುತ್ತೆ. ಜೊತೆಗೆ ಕರ್ನಾಟಕ ಕೈಪಿಡಿ ಅಂತೂ ಓದಬೇಕು. ಸೊ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸಿಗೆ. ಸೊ ಇನ್ನೊಂದೇನು ಅಂತಂದರೆ ಇಲ್ಲಿ ಸ್ಟೇಟ್ ಸೋಷಲ್ ಸೈನ್ಸ್ ಟೆಕ್ಸ್ಟ್ ಬುಕ್ ಓದ್ತಾ ಇರ್ತೀರಲ್ಲ,
ಇದರಲ್ಲೇ ನಮಗೆ ಕರ್ನಾಟಕ ಜಾಗ್ರಫಿನೂ ಕೂಡ ಕವರ್ ಆಗಿರುತ್ತೆ. ಸೊ ಸೋಷಲ್ ಸೈನ್ಸ್ ಟೆಕ್ಸ್ಟ್ ಬುಕ್ ಓದಿದರೆ ನಿಮಗೆ ಇದರಲ್ಲಿ ಕರ್ನಾಟಕ ಜಾಗ್ರಫಿ ಆಗಿರ್ಬೋದು, ಕರ್ನಾಟಕ ಹಿಸ್ಟ್ರಿ, ಎಕಾನಮಿ ಯಾವ ಥರ ನಡೀತಾ ಬಂತು, ಅದಾದಮೇಲೆ ಪಾಲಿಟಿ ರಿಲೇಟೆಡು, ಪಾಲಿಟಿ ಅಂತಂದರೆ ನಮಗೆ ಇದರಲ್ಲಿ ಸಿವಿಕ್ಸು ಕೂಡ ಬರುತ್ತೆ, ಅದಾದಮೇಲೆ ಅಗ್ರಿಕಲ್ಚರು, ಎನ್ವೈರ್ಮೆಂಟು. ಸೊ ಈ ಟಾಪಿಕ್ಸ್ ಎಲ್ಲದೂ ಕೂಡ ನಮಗೆ ಕರ್ನಾಟಕದ್ದು ಸೋಷಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲೇ ಕವರ್ ಆಗಿರುತ್ತೆ. ಅದರಲ್ಲಿ ಪಾರ್ಟ್ಸಲ್ಲಿ ಕೊಟ್ಟಿರ್ತಾರೆ, ಬರೀ ಹಿಸ್ಟ್ರಿ ಅಂತ ಅಷ್ಟೇ ಆಗಿರಲ್ಲ, ಅದರಲ್ಲಿ ಬೇರೆ ಸಬ್ಜೆಕ್ಟು ಕೂಡ ಬಂದಿರುತ್ತೆ. ಅವೆಲ್ಲದು ಡಿಫಾಲ್ಟಲ್ಲೇ ತೊಗೊಂಡಿರ್ತೀವಿ. ಎಕ್ಸ್ಟ್ರಾ ಬುಕ್ಸು ಇದರಲ್ಲಿ ಹೇಳ್ತಾ ಇರೋವಂಥದ್ದು. ಇಂಡಿಯನ್ ಪಾಲಿಟಿಗೆ ಲಕ್ಷ್ಮೀಕಾಂತ್ ಅಂತೂ ಓದಬೇಕು, ಜೊತೆಗೆ ಕರ್ನಾಟಕ ಸ್ಟೇಟ್ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ನಮಗೆ ಬೇಸಿಕ್ಸು ಕವರ್ ಆಗಿರುತ್ತೆ. ಸೈನ್ಸ್ ಬಂದ್ಬಿಟ್ಟು ನಮಗೆ 7th to 10th NCERT. ಸೊ ಇದನ್ನು ನೀವು ಯಾವ ಥರ ಓದಿ ಅಂತಂದರೆ, ನಮಗೆ NCERT ಬುಕ್ಸ್ ನೋಡಿದ್ರೆ ಅದರಲ್ಲಿ ಪ್ರತಿಯೊಂದು ಪೇಜು ಅಥವಾ ಪ್ರತಿ 2 ಅಥವಾ 3 ಪೇಜಿಗೆ ಒಂದೊಂದು ಚಿಕ್ಕ ಚಿಕ್ಕ ಬಾಕ್ಸ್ನ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಇಷ್ಟು ಏನಾದರೂ ಪೇಜ್ ಇದೆ ಅಂತಂದರೆ, ಸೊ ಈ ಥರ ಪೇಜಸ್ ಇದೆ ಅಂತಂದರೆ ಇಲ್ಲಿ ಚಿಕ್ಕ ಚಿಕ್ಕ ಟಿಪ್ಸ್ ಥರ ಒಂದೊಂದು ಬಾಕ್ಸ್ನ ಕೊಟ್ಟಿರ್ತಾರೆ. ಡೂ ಯು ನೋ ಟೈಪು, ಅವನ್ನೆಲ್ಲ ಓದ್ಕೊಂಡಿರಿ. ಜೊತೆಗೆ ಪ್ರತಿಯೊಂದು ಚಾಪ್ಟರ್ ಆದಮೇಲೂ ಕೂಡ ಸಮರಿ ಕೊಟ್ಟಿರ್ತಾರೆ. ಆ ಚಾಪ್ಟರಿನ ಸಮರಿ ಏನೇನು ಓದಿದ್ದಾರೆ ಆ ಚಾಪ್ಟ್ರಲ್ಲಿ ಅಂತ ಹೇಳ್ಬಿಟ್ಟು 1-2 ಬಾಕ್ಸಲ್ಲಿ ಅವನ್ನು ಫಸ್ಟ್ ಓದ್ಕೊಂಬಿಡಿ. ಅವು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿಂದನೇ ಡೈರೆಕ್ಟ್ ಕ್ವೆಶನ್ಸು ಬಂದಿರುತ್ತೆ. ಅದ್ರ ಜೊತೆಗೆ ನೀವು ಬೇರೆ ಲೆಸನ್ಸು ಕೂಡ ಓದ್ಕೊಂಡಿರ್ಬೋದು. ನಮಗೆ KSಗೂ ಕೂಡ ಹೆಲ್ಪ್ ಆಗುತ್ತೆ. ಜನರಲ್ ನಾಲೇಜು ನಾವು ನೋಡ್ಕೋಬೇಕು ಅಂತಂದರೆ ಲೂಸ್ ಆ್ಯಂಡ್ GK. ಸ್ಪೆಷಾಲಿಟಿ ಏನು ಲೂಸ್ ಆ್ಯಂಡ್ GKದು ಅಂತಂದರೆ, ಇದರಲ್ಲಿ ನೋಡಿ ಸೈನ್ಸು ಕೂಡ ಕವರ್ ಆಗಿರುತ್ತೆ, ಸೋಷಲ್ ಕವರ್ ಆಗಿರುತ್ತೆ. ಅಂತಂದರೆ ಸೋಷಲ್ ಅಂತಂದರೆ ಮೆಡಿವಲ್ ಇಂಡಿಯಾನೂ ಕೂಡ ಕವರ್ ಆಗಿರುತ್ತೆ, ನಮಗೆ ಮಾಡರ್ನ್ ಇಂಡಿಯಾನೂ ಕೂಡ ಕವರ್ ಆಗಿರುತ್ತೆ, ಏನ್ಷಂಟ್ ಇಂಡಿಯಾನೂ ಕೂಡ ಕವರ್ ಆಗಿರುತ್ತೆ. ಇದರಲ್ಲಿ ಕ್ರಿಸ್ಪಾಗಿ ಕೊಟ್ಬಿಟ್ಟಿದ್ದಾರೆ ಯಾವ್ಯಾವ ಬ್ಯಾಟಲ್ಸು ಎಲ್ಲೆಲ್ಲಿ ನಡೀತು, ಅದಾದಮೇಲೆ ಲ್ಯಾಂಡ್ ಸೆಟಲ್ಮೆಂಟ್ಸ್ ಯಾವ್ಯಾವ ಥರ ಇತ್ತು, ಸೊ ಅದಾದಮೇಲೆ ಎಕನಾಮಿಕ್ ಪಾಲಿಸೀಸ್ ಯಾವ್ಯಾವ ಥರ ಇತ್ತು, ಅದಾದಮೇಲೆ ಯಾವ್ಯಾವ ಥರದ್ದು ವಾರು ಯಾರ್ಯಾರು ಆಟಾಡಿದ್ರು, ಯಾರ್ಯಾರು ವಿನ್ ಆದರು, ವಾರ್ ಯಾರ್ಯಾರು ಕಂಡಕ್ಟ್ ಮಾಡ್ಕೊಂಡಿದ್ರು, ಅದಾದಮೇಲೆ ಯಾರ್ಯಾರು ವಿನ್ ಆಗಿದ್ರು, ಯಾವ್ಯಾವ ಥರದ್ದು ಟ್ರೀಟಿಗಳನ್ನ ಸೈನ್ ಮಾಡ್ಕೊಂಡಿದ್ರು, ಅವೆಲ್ಲದು ಕೂಡ ಹೇಳ್ತಾ ಇರ್ತಾರೆ. ಸೊ ಒಂದೇ ಒಂದು ಸೋರ್ಸು ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ ಓದ್ಕೋಬೇಕು ಅಂತಂದರೆ ಲೂಸ್ ಆ್ಯಂಡ್ GKನ ರೆಫರ್ ಮಾಡ್ಕೊಂಡಿರಿ. ತುಂಬ ಕ್ವೆಶನ್ಸ್ ಕವರ್ ಆಗಿರುತ್ತೆ, ಬಟ್ ಕರೆಂಟ್ ಅಫೇರ್ಸ್ ಕವರ್ ಆಗಿರಲ್ಲ ಇದರಲ್ಲಿ. ಕರೆಂಟ್ ಅಫೇರ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ ದ ಹಿಂದೂ, ಡೆಕ್ಕನ್ ಹೆರಾಲ್ಡು ಮತ್ತು GK ಟುಡೇ. ಅಟ್ಲೀಸ್ಟ್ ಯಾವುದಾದ್ರು ಒಂದು ಪೇಪರ್ನ ಪ್ರಿಫರ್ ಮಾಡ್ಕೊಂಡಿರಿ, ಡೆಕ್ಕನ್ ಹೆರಾಲ್ಡು ಅಥವಾ ದ ಹಿಂದೂ ಅಂತ. GK ಟುಡೇಯಲ್ಲಿ ನಿಮಗೆ ಕ್ವಿಝ್ ಕೊಟ್ಟಿರ್ತಾರೆ. ಅದಾದಮೇಲೆ GK ರಿಲೇಟೆಡು MCQs ಇರುತ್ತೆ, ಅದನ್ನು ಅಟೆಂಪ್ಟ್ ಮಾಡ್ಕೊಂಡಿರ್ಬೋದು. ಜೊತೆಗೆ ನಮ್ಮ ವೆಬ್ಸೈಟು ಕೂಡ ಇದೆ, kpsctimes.com ಅಂತ. ಅದರಲ್ಲಿ ಡೈಲಿ ನಾವು ಕ್ವಿಝ್ ಹಾಕ್ತಾಯಿದ್ದೀವಿ. ಸೊ ಅದರಲ್ಲಿ KPSC ಕನ್ನಡಿಗ ಅವರು ಕೂಡ ಸಜೆಸ್ಟ್ ಮಾಡ್ಕೊತಾ ಇರ್ತಾರೆ. ಅದರದ್ದು ಕ್ವೆಶನ್ಸ್ ಏನು ಹಾಕ್ತಾ ಇರ್ತೀವಿ ಅದನ್ನು ಡೈಲಿ ನೀವು ಅಟೆಂಪ್ಟ್ ಮಾಡ್ಕೊಂಡಿರಿ. ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ತುಂಬ ಹೆಲ್ಪ್ ಆಗ್ತಾ ಇರುತ್ತೆ. ಎಕಾನಮಿ ನಾವು ನೋಡಬೇಕು ಅಂತಂದರೆ ಸ್ಟೇಟು PU ಟೆಕ್ಸ್ಟ್ ಬುಕ್ಸಲ್ಲಿ ಓದಿದ್ರೆ ತುಂಬಾ ಜಾಸ್ತಿ ಬೇಸಿಕ್ಸ್ ಕವರ್ ಆಗೋಗ್ಬಿಟ್ಟಿರುತ್ತೆ, ಎಲ್ಲದು ಬೇಸಿಕ್ಸು ಕೂಡ. ಮೆಂಟಲ್ ಎಬಿಲಿಟಿಗೆ RS ಅಗರ್ವಾಲು, ಅದಾದಮೇಲೆ ಒಂದು ಯೂಟ್ಯೂಬ್ ಚಾನಲ್ ಇದೆ ಫೀಲ್ ಫ್ರೀ ಟು ಲರ್ನ್ ಅಂತ. ಸೊ ಇದರಲ್ಲಿ ಎಸ್ಪೆಷಲಿ ನಾವು ನೋಡಬೇಕು ಅಂತಂದರೆ ಸೀಟಿಂಗ್ ಅರೇಂಜ್ಮೆಂಟ್ಸು, ಅದಾದಮೇಲೆ ಗ್ರಾಫ್ ರಿಲೇಟೆಡ್ಡು, ಸೊ ಈ ಥರದ್ದು ಪ್ರಾಬ್ಲಮ್ಸು, ಬ್ಲಡ್ ರಿಲೇಷನ್ಸು, ಈ ಪ್ರಾಬ್ಲಮ್ಸ್ ಎಲ್ಲದು ಕೂಡ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಇದರಲ್ಲಿ. ಸೀಟಿಂಗ್ ಅರೇಂಜ್ಮೆಂಟ್ಸು, ಗ್ರಾಫ್ಸು ಮತ್ತು ಬ್ಲಡ್ ರಿಲೇಷನ್ಸ್ ಪ್ರಾಬ್ಲಮ್ಸು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಬೇರೆ ಅರ್ಥಮೆಟಿಕ್ ಪ್ರಾಬ್ಲಮ್ಸು ಇದ್ದಾವೆ, ಬಟ್ ಈ ಕಾನ್ಸೆಪ್ಟ್ಸ್ಗಳಂತೂ ತುಂಬ ಈಸಿಯಾಗಿ ಅರ್ಥ ಮಾಡಿಸ್ತಾರೆ. ಸೊ ಈ ಚಾನಲ್ನ ನೀವು ಒಂದ್ಸರಿ ರೆಫರ್ ಮಾಡ್ಕೊಂಡಿರಿ. ಇಷ್ಟು ನೋಡ್ಕೊಂಡಿದ್ರೆ ನಿಮಗೆ ಕಂಪ್ಲೀಟಾಗಿ ಇಲ್ಲಿ PSIಗೆ ಎಲ್ಲ ಬುಕ್ಸು ಕೂಡ ಕವರ್ ಆಗಿರುತ್ತೆ. ನೆಕ್ಸ್ಟು ಕನ್ನಡದ ನೋಡ್ಕೊಳ್ಳೋಣ. ಕನ್ನಡಕ್ಕೆ ನಾವು ನೋಡ್ಕೋಬೇಕು ಅಂತಂದರೆ ಸ್ಟೇಟ್ ಟೆಕ್ಸ್ಟ್ ಬುಕ್ ಅಂತೂ ಹೆಂಗೂ ಓದ್ಕೊಂಡಿರ್ತಾರೆ. ಅದರಲ್ಲಿ ನಮಗೆ ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿಕ್ಸು ಅಥವಾ ಪಾಲಿಟಿ, ನಮಗೆ ಅದಾದಮೇಲೆ ಪೊಲಿಟಿಕಲ್ ಸೈನ್ಸು, ಸೊಸೈಟಿ, ಇವೆಲ್ಲದೂ ಕೂಡ ಕವರ್ ಆಗೇ ಬಿಟ್ಟಿರುತ್ತೆ. ಅದರಲ್ಲಿ ನಮಗೆ ಹಿಸ್ಟ್ರಿಯಲ್ಲಿ ನಾವು ನೋಡ್ಕೋಬೇಕು ಡೆಡಿಕೇಟೆಡ್ ಬುಕ್ಕು ಅಂತಂದರೆ ನಮಗೆ ಇಲ್ಲಿ ಸೋಮು ದುಂಡಿಗೆರೆ ಇವರ ಬುಕ್ ನಾವು ಓದ್ಕೊಂಡಿರ್ಬೋದು. ಅದಾದಮೇಲೆ ಜಾಗ್ರಫಿ ನಾವು ನೋಡ್ಕೋಬೇಕು ಅಂತಂದರೆ ರಂಗನಾಥ್ ಮತ್ತು ಕರ್ನಾಟಕ ಕೈಪಿಡಿ. ಇದಂತೂ ಕರ್ನಾಟಕ ಸ್ಟೇಟ್ ಟೆಕ್ಸ್ಟ್ ಬುಕ್ಸಲ್ಲಿ ಒಂದು ಪ್ರಿಫರ್ಡ್ ಟೆಕ್ಸ್ಟ್ ಬುಕ್ಕು. ಸೊ ಪ್ರಾಬಬ್ಲಿ ಆದರೆ ನಾನು ಇದ್ರ ಮೇಲೂ ಕೂಡ ಒಂದು ವೀಡಿಯೋಸ್ ಮಾಡ್ತಿರ್ತೀನಿ, ಒಂದು ಕೋರ್ಸ್ ಮಾಡ್ತೀನಿ. ಇವಾಗ ಜಸ್ಟು ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ನ ಕವರ್ ಮಾಡ್ಕೊಂಬಿಡೋಣ ಫಸ್ಟು. ಸೊ ಇಂಡಿಯನ್ ಪಾಲಿಟಿ ಕನ್ನಡದಲ್ಲಿ ನಮಗೆ PS ಗಂಗಾಧರ್ ಇದೆ. ಅದಾದಮೇಲೆ ಸೈನ್ಸ್ ನಾವು ನೋಡ್ಕೋಬೇಕು ಅಂತಂದರೆ ವೆಂಕಟ ರಾಮಸ್ವಾಮಿ. ಅದಾದಮೇಲೆ ಸ್ಟೇಟ್ ಟೆಕ್ಸ್ಟ್ ಬುಕ್ಸಲ್ಲಂತೂ ಹೆಂಗೂ ಕವರ್ ಆಗಿರುತ್ತೆ ನಮಗೆ 6th to 10th. ಜನರಲ್ ನಾಲೆಜು ಚಾಣಕ್ಯ, ಕಣಜ. ಇವೆಲ್ಲ ಬುಕ್ಸು ಕೂಡ ನಮಗೆ ಅಮೆಝಾನಲ್ಲಿ ಅವೈಲೇಬಲ್ ಇದೆ, ನೀವು ನೋಡಿರಿ. ಇಲ್ಲಾಂತಂದರೆ ಡೈರೆಕ್ಟಾಗಿ ಅದರ PDF ನೀವು ಡೌನ್ಲೋಡ್ ಮಾಡ್ಕೊಂಡಿರ್ಬೋದು, ಬೇರೆ ಬೇರೆ ವೆಬ್ಸೈಟಲ್ಲಿ ಸಿಗ್ತಾ ಇರುತ್ತೆ. ಬಟ್ ಹಾರ್ಡ್ ಕಾಪಿನ ನೋಡ್ಕೊಳ್ಳೋಕ್ಕೆ ಪ್ರಿಫರ್ ಮಾಡ್ಕೊಂಡಿರಿ, ಅಂತಂದರೆ ಅದು ಆಥರು ಯಾರು ಅದನ್ನು ಪಬ್ಲಿಷ್ ಮಾಡ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ಅದಾದಮೇಲೆ ಕರೆಂಟ್ ಅಫೇರ್ಸ್ನ ನಾವು ನೋಡಬೇಕು ಅಂತಂದರೆ ಕನ್ನಡದಲ್ಲಿ ಪ್ರಜಾವಾಣಿ ಮತ್ತು GK ಟುಡೇ, ಅದನ್ನು ಫಾಲೋ ಮಾಡ್ಕೊಂಡಿರಿ. ಎಕನಾಮಿಗೆ ಸೇಮು ಸ್ಟೇಟ್ PU ಟೆಕ್ಸ್ಟ್ ಬುಕ್ಸು. ಮೆಂಟಲ್ ಎಬಿಲಿಟಿಗೆ ಚಾಣಕ್ಯ ಪಬ್ಲಿಕೇಶನ್ನ ನೀವು ಸಾಲ್ವ್ ಮಾಡ್ಕೊಂಡಿದ್ರೆ ನಿಮಗೆ ಕನ್ನಡದಲ್ಲಿ ಕಂಪ್ಲೀಟಾಗಿ ಇದು ಕವರ್ ಆಗೋಗ್ಬಿಟ್ಟಿರುತ್ತೆ. ಸೊ ಇಷ್ಟನ್ನು ನೀವು ಫಾಲೋ ಮಾಡ್ಕೊಂಡಿದ್ರೆ ನಿಮಗೆ ಎಲ್ಲ ಸೋರ್ಸು ಕೂಡ ಇದರಲ್ಲಿ ಮೆನ್ಷನ್ ಆಗಿದೆ. ಇದರಿಂದ ಹೊರಗಡೆಯಿಂದ ಅಂತೂ ಮುಂಚೆನೂ ಕೂಡ ಕೇಳಿಲ್ಲ. ಸೊ ಎಲ್ಲದೂ ಕೂಡ ಇದರಿಂದನೇ ಕವರ್ ಆಗಿರುತ್ತೆ. ಇದರ ಜೊತೆಗೆ ನೀವೇನು ಮಾಡ್ಕೋಬೇಕು ಅಂತಂದರೆ ಪ್ರೀವಿಯಸ್ ಇಯರ್ ಪೇಪರ್ಸ್ನ ನೀವು ಸಾಲ್ವ್ ಮಾಡ್ಕೊಂಡಿರಬೇಕು.
ಪ್ರೀವಿಯಸ್ ಪೇಪರ್ಸು. ಸೊ ಪ್ರೀವಿಯಸ್ ಪೇಪರ್ ಸಾಲ್ವ್ ಮಾಡ್ಕೊಳ್ಳೋದ್ರಿಂದ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ 2 ಇಂಪಾರ್ಟೆನ್ಸ್ ಇರುತ್ತೆ. ಫಸ್ಟ್ ಒನ್ನು ತುಂಬಾ ಕ್ವೆಶನ್ಸು ರಿಪೀಟ್ ಆಗ್ತಾ ಇರುತ್ತೆ. ರಿಪೀಟೆಡ್ ಕ್ವೆಶನ್ಸ್ನ ನೀವು ಈಸಿಯಾಗಿ ಆನ್ಸರ್ ಮಾಡ್ಕೊಂಡಿರ್ಬೋದು. ಸೆಕೆಂಡು, ನಿಮಗೆ ಯಾವ ಫೀಲ್ಡಿಂದ ಕ್ವೆಶನ್ಸ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಈಗ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಸೈನ್ಸಲ್ಲಿ ನಮಗೆ ಇಸ್ರೋ ರಿಲೇಟೆಡ್ ಯಾವುದೋ ಒಂದು ಕ್ವೆಶನ್ ಕೇಳಿದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ 2018 2019 ಸೊ ಈಗ ಇಸ್ರೋ ರಿಲೇಟೆಡ್ಡು GSLV Mark 3 ಬಗ್ಗೆ ಏನೋ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಇವಾಗ ನೀವು ಈ ವರ್ಷಕ್ಕೆ GSLV ರಿಲೇಟೆಡ್ಡು ಎಲ್ಲದೂ ಟಾಪಿಕ್ಸ್ನ ಕವರ್ ಮಾಡ್ಕೊಂಡಿರ್ಬೋದು. ಅಂತಂದರೆ ಇಸ್ರೋ ರಿಲೇಟೆಡ್ ಇದನ್ನು ಕೇಳಿದ್ದಾರೆ ಅಂತಂದರೆ ಈ ವರ್ಷವೂ ಕೂಡ ಇಸ್ರೋ ರಿಲೇಟೆಡ್ ಕೇಳ್ಬೋದು, ನಾಸಾ ರಿಲೇಟೆಡ್ ಕೇಳ್ಬೋದು. ಈ ಥರದ್ದೆಲ್ಲ ನಮಗೆ ಬರ್ತಾನೆ ಇರುತ್ತೆ. ಅದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇರುತ್ತೆ. ಸೊ ಆ ಥರದ್ದು ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರಿ ಅಂತಂದರೆ ನಿಮಗೆ ರಿಲೇಟೆಡ್ ಕ್ವೆಶನ್ಸ್ನ ಈಸಿಯಾಗಿ ಆನ್ಸರ್ ಮಾಡ್ಕೊಂಡಿರ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಒತ್ತಿರಿ. ಹಾಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ಸೊ ನೀವೇನಾದ್ರು ಕಾಂಟ್ರಿಬ್ಯೂಷನ್ ಮಾಡ್ಕೋಬೇಕು ವಾಲಂಟರಿ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಗೂಗಲ್ ಪೇದು. ವಾಲಂಟರಿ ಕಾಂಟ್ರಿಬ್ಯೂಷನ್ ನೀವು ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.